ಈ ವರ್ಷದ 16ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸು, ಇದು ನ್ಯೂಸ್ ಅಲ್ಲ, ಪ್ರಶ್ನೆ. $1,000,000 ಪ್ರಶ್ನೆ, ಕೋಟಿ ಪ್ರಶ್ನೆ ಅಂತಾರಲ್ಲ ಆ ರೀತಿ. ಏನಪ್ಪಾ ಅಂದ್ರೆ, ಇರಾನ್ ಮತ್ತೆ ಅಮೆರಿಕ ನಡುವೆ ಯುದ್ಧ ನಡೀತಿದ್ಯಾ ಇಲ್ಲ ನಿಂತೋಗಿದ್ಯಾ ಅಂತ. ಬೇಕಾದ್ರೆ LKG ಮಗುಗೆ ಕೇಳ್ಬಿಡಿ, E20 ಪೆಟ್ರೋಲಿಂದ ಯಾರು ಉಪಯೋಗ 7 ಮಗು ಅಂದ್ರೆ ಒಂದೇ ಮಾತಲ್ಲಿ ನಿತಿನ್ ಗಡ್ಕರಿ ಅಂಡ್ ಫ್ಯಾಮಿಲಿ ಅಂತ ಹೇಳ್ಬಿಡುತ್ತೆ. ಬೇಕಾದ್ರೆ UKG ಮಗುಗೆ ಕೇಳ್ಬಿಡಿ, ಎಲ್ಲ ದೇಶದ ಪ್ರಜೆಗಳು ವಿದೇಶಿ ಪ್ರವಾಸ ಮಾಡದೆ ದೇಶದಲ್ಲೇ ಉಳ್ಕೊಂಡು ದೇಶನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಂಥ ಪ್ರಧಾನಿ ಈಗ ಯಾವ ವಿದೇಶಿ ಪ್ರವಾಸದಲ್ಲಿದ್ದಾರೆ 7 ಮಗು ಅಂದ್ರೆ ಒಂದೇ ಮಾತಲ್ಲಿ ಹೇಳುತ್ತೆ ಇಂಡೋನೇಷ್ಯಾ ಅಂತ. ಆದ್ರೆ ಇರಾನ್ ಮತ್ತೆ ಅಮೆರಿಕ ನಡುವೆ ಯುದ್ಧ ನಿಂತಿದ್ಯಾ ಇಲ್ಲ ನಡೀತಿದ್ಯಾ ಹೇಳಿ ಅಂತ ಎಂತ ಮೇಧಾವಿಗೂ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಸಿಗ್ತಿಲ್ಲ. ಒಂದ್ಸತಿ ಹೇಳ್ತಾರೆ ನಾವಿಬ್ರು ಕೂಡ ಕಬಾಬ್ ಪೀಸ್ ತಿನ್ಕೊಂಡು ಪೀಸ್ ಅಗ್ರಿಮೆಂಟ್ಗೆ ಸೈನ್ ಆಗ್ತೀವಿ ಅಂತಾರೆ. ಇನ್ನೊಂದ್ಸತಿ ಬಂದು ನೋ ಪೀಸ್ ಓನ್ಲಿ ಪೀಸ್ ಪೀಸ್ ಅನ್ಕೊಂಡು ವಾಪಸ್ ಹೊಡೆದಾಡಕ್ ಶುರು ಮಾಡ್ತಾರೆ. ಎಲ್ಲ ಪೀಸ್ ಪೀಸ್. ಇವಾಗ್ಲೂ ಅರ್ಥ ಆಯ್ತಿಲ್ಲ ಯುದ್ಧ ನಡೀತಿದ್ಯಾ ಇಲ್ವಾ ಅಂತ. ಅವರು ಯುದ್ಧ ಆದ್ರೂ ಮಾಡ್ಕೊಳ್ಳಿ, ಬಾಂಬ್ ಆದ್ರೂ ಹಾಕೊಳ್ಳಿ, ಒಬ್ಬನಿಗೊಬ್ಬ ಹೊಡೆದಾಡ್ಕೊಳ್ಳಿ, ಯಾವನ್ ಹೆಂಗಾದ್ರೂ ಒಡ್ಸ್ಕೋಗ್ಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಚಿಂತೆ ಇರೋದೇನಪ್ಪ ಅಂದ್ರೆ ಸಿಲಿಂಡರ್ ಬೆಲೆ. ಒನ್ ಟೈಮಲ್ಲಿ 1,500 ಇದ್ದಂಥ ಕಮರ್ಷಿಯಲ್ ಸಿಲಿಂಡ್ರು ಈಗ ಹತ್ತತ್ರ 3,000 ರೂಪಾಯಿ ಬಂದು ಕೂತಿದೆ. ಬ್ಲ್ಯಾಕ್ ಮಾರ್ಕೆಟಲ್ಲಿ 4,000 ರೂಪಾಯಿ ಇದೆ. 12 ರೂಪಾಯಿದು ಟೀ ಈಗ 20 ರೂಪಾಯಿಗೆ ಹೋಗಿದೆ. ಸ್ಟೈಲಾಗಿ ಟೀ ಸಿಗರೇಟ್ ಸಿಗ್ತಿದವ್ರಲ್ಲ, ಟೀ ಜೊತೆ ಬೀಡಿಗೆ ಇಳಿದ್ಬಿಟ್ಟವ್ರೆ. ಎಲ್ಲ ಈಗ ಬೀಡಿಗೂ ದುಡ್ಡು ಇಲ್ಲದಂಗೆ ಆಗ್ಬಿಟ್ಟೈತೆ. ಕಮರ್ಷಿಯಲ್ ಸಿಲಿಂಡರ್ ರೇಟು ಆ ರೇಂಜಲ್ಲಿ ಏರಿಕೆ ಆಗಿ ಕೂತಿದೆ. ಆದ್ರಿಂದ ಈ ಯುದ್ಧ ಯಾವಾಗ ನಿಲ್ಲುತ್ತೋ, ಯಾವಾಗ ಸಿಲಿಂಡರ್ ಬೆಲೆ ಇಳಿಯುತ್ತೋ, ಯಾವಾಗ ಟೀ ಕಾಫಿ ತಿಂಡಿ ಬೆಲೆ ಎಲ್ಲ ಇಳಿಯುತ್ತೋ ಅಂತ ಕಾಯ್ತಾ ಕೂತಿದ್ದೀವಿ. ಇದ್ರ ನಡುವೆ ನಮ್ಮ ಲೂಟಿ ಮಂತ್ರಿ ಟೋಲ್ ಮಂತ್ರಿ ನಿತಿನ್ ಗಡ್ಕರಿ ಅವರು ಬಂದು, ನಾನು ಸತ್ಯ ಹರಿಶ್ಚಂದ್ರನ್ ಮಗ, ನನ್ನ ಮಕ್ಕಳು ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳು, ನಮ್ಮ ವಿರುದ್ಧ ನೀವೆಲ್ಲ ಸೇರ್ಕೊಂಡು ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿ E20 ಪೆಟ್ರೋಲ್ ಹಾಕಿಸ್ಕೊಂಡು ಹಾಳಾಗಿರುವಂತ ಒಂದೇ ಒಂದು ಗಾಡಿ ತೋರಿಸ್ಬಿಡಿ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಹಾಗಾದ್ರೆ ಒಂದು ವಿಷಯ ಹೇಳಿ, ಈ ಇನ್ಸ್ಟಾಗ್ರಾಮು ಈ ಯೂಟ್ಯೂಬಲ್ಲೆಲ್ಲ ವಿಡಿಯೋಗಳು ಹಾಕ್ತಾ ಇದಾರಲ್ಲ, ನಮ್ಮ ಗಾಡಿಗಳು E20 ಪೆಟ್ರೋಲ್ ಹಾಕಿಸ್ಕೊಂಡು ಹಾಳಾಗಿದೆ ಅಂತ, ಅವರೆಲ್ಲ ಪಾಕಿಸ್ತಾನದವರ ಇಲ್ಲ ಬಾಂಗ್ಲಾದೇಶದವರ? ಅದೇ ನನಗೆ ಡೌಟ್ ಆಗ್ತಿರೋದು. ಅಷ್ಟೇ ಅಲ್ಲ ಸ್ವಾಮಿ, ದಯವಿಟ್ಟು ಒಂದೇ ಒಂದು ಉತ್ತರ ಕೊಟ್ಬಿಡಿ. ಕಳೆದ ವರ್ಷ ನೀವು ಮತ್ತೆ ನಿಮ್ಮ ಮಕ್ಕಳು ಸೇರ್ಕೊಂಡು 222 ಕೋಟಿ ಪ್ರಾಫಿಟ್ ಮಾಡಿದಾರಲ್ಲ, ಅಂಥದ್ದು ಏನು ಬೆಳೆದು 222 ಕೋಟಿ ಪ್ರಾಫಿಟ್ ಮಾಡಿದ್ರಿ? ಒಂದೇ ವರ್ಷದಲ್ಲಿ ನಿಮ್ಮ ಪ್ರಾಫಿಟು 740% ಅಷ್ಟು ಇನ್ಕ್ರೀಸ್ ಆಗಿದೆ. ಅಂಥದ್ದು ಏನು ಬಿಸ್ನೆಸ್ ಟ್ರಿಕ್ಸು ನಮಗೊಂದು ಸ್ವಲ್ಪ ಹೇಳ್ಕೊಡಿ ಸ್ವಾಮಿ, ನಾವು ಕಲಿತೀವಿ, ನಾವು ಕೂಡ ಉದ್ಧಾರ ಆಯ್ತೀವಿ, ನಾವು ಕೂಡ ನಿಮ್ಮ ಥರ ಬೆಳಿಬೇಕು ಅಂತ ಆಸೆ ಇದೆ. ನೀವು ನಮ್ಮ ಮಾರ್ಗದರ್ಶಕರಾಗಬೇಕು. ಮುಂದಿನ ನ್ಯೂಸ್ ಬಂದು ದೆಹಲಿಯಲ್ಲಿರುವಂಥ BJP ಸರ್ಕಾರದ ಕಡೆಯಿಂದ ಅಪರೂಪಕ್ಕೆ ದೆಹಲಿಯಲ್ಲಿರುವಂಥ BJP ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ತಂದಿದೆ. ಈ ಕಾರ್ಯಕ್ರಮ ಕೇವಲ ದೆಹಲಿಗೆ ಅಷ್ಟೇ ಸೀಮಿತ ಆಗದೆ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಬರಬೇಕು ಅನ್ನೋದು ನನ್ನ ಒಂದು ಆಶಯ. ಹಾಗಾದರೆ ಆ ಕಾರ್ಯಕ್ರಮ ಏನು ಅಂತ ನೋಡಕ್ ಹೋದ್ರೆ, ದೆಹಲಿಯಲ್ಲಿರುವಂಥ ಸರ್ಕಾರ ಮುಂದಿನ ವರ್ಷ ಅಂದರೆ ಜನವರಿ 2027ರಿಂದ ಪೆಟ್ರೋಲ್ ಆಟೋಗಳ ಮಾರಾಟವನ್ನು ನಿಷೇಧ ಮಾಡಿದೆ. ಅಷ್ಟೇ ಅಲ್ಲದೆ ಏಪ್ರಿಲ್ 2028ರಿಂದ ಪೆಟ್ರೋಲ್ ಬೈಕ್ ಮತ್ತೆ ಸ್ಕೂಟರ್ಗಳನ್ನ ಮಾರಾಟ ಮಾಡೋದನ್ನ ನಿಷೇಧ ಮಾಡಿದೆ. ಇನ್ಮೇಲಿಂದ ನೀವೇನಾದರೂ ಆಟೋ ಮತ್ತೆ 2 ವೀಲರ್ ತಗೋತೀನಿ ಅಂತ ಹೋದ್ರೆ ಅದು ಎಲೆಕ್ಟ್ರಿಕ್ ಮಾತ್ರ ತಗೋಬೇಕು 2028 ಏಪ್ರಿಲಿಂದ. ಅದ್ರ ಜೊತೆಗೆ ಅವರು ಇನ್ನೂ ಒಂದು ಒಳ್ಳೆ ಸ್ಕೀಮ್ ತಂದಿದ್ದಾರೆ. ಏನಪ್ಪಾ ಅಂದ್ರೆ, ಯಾರ್ಯಾರು ಎಲೆಕ್ಟ್ರಿಕಲ್ 2 ವೀಲರ್ ತಗೋತಾರೆ ಅವ್ರಿಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದ್ರ ಜೊತೆಗೆ ಯಾರ್ಯಾರು ಎಲೆಕ್ಟ್ರಿಕಲ್ ಆಟೋ ತಗೋತಾರೆ ಅವ್ರಿಗೆ 50,000 ರೂಪಾಯಿ. ಹಾಗೇನೆ ಲೈಟ್ ಕಮರ್ಷಿಯಲ್ ವೆಹಿಕಲ್ ಎಲೆಕ್ಟ್ರಿಕ್ LCV ಅಂದ್ರೆ ಈಗ ಟಾಟಾ AC ಇದೆಯಲ್ಲ, ಆ ಥರ ಗಾಡಿಗಳನ್ನ ಯಾರು ತಗೋತಾರೆ ಅವ್ರಿಗೆ 1 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ಸಮಯದಲ್ಲಿ ಸೆಂಟ್ರಲ್ ಗೌರ್ಮೆಂಟು 40,000 ರೂಪಾಯಿ ತನಕ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಮೇಲೆ ಸಬ್ಸಿಡಿ ಕೊಡ್ತಿತ್ತು. ಈಗ ಅದನ್ನ ಕಮ್ಮಿ ಮಾಡಿ ಕೇವಲ 2,500 ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ಏನ್ ಮಾಡಿದ್ದಾರೆ, ದೆಹಲಿ ಸರ್ಕಾರದವರು ಎಲೆಕ್ಟ್ರಿಕ್ 2 ವೀಲರ್ ತಗೊಂಡ್ರೆ 30,000 ರೂಪಾಯಿ ತನಕ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದು ಕೇವಲ ದೆಹಲಿಗಷ್ಟೇ ಸೀಮಿತ ಆಗದೆ ಎಲ್ಲಾ ರಾಜ್ಯದಲ್ಲೂ ಬರಬೇಕು, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬರಬೇಕು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಸಬ್ಸಿಡಿ ಕೊಡ್ತಾ ಇಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೆ. ನೋಡಿ, ಡೆಲ್ಲಿಲಿ ನೋಡಿ, UPಲಿ ನೋಡಿ, ಅಲ್ಲೆಲ್ಲ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇಲ್ಲಿರುವಂಥ ಗೌರ್ಮೆಂಟ್ 1 ರೂಪಾಯಿ ಸಬ್ಸಿಡಿ ಇಲ್ಲ. ಸಬ್ಸಿಡಿ ಹಾಳಾಗೋಗ್ಲಿ, ಎಲೆಕ್ಟ್ರಿಕ್ ಗಾಡಿಗಳಿಗೆ ಹೊಸದಾಗಿ ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ದಾರೆ. ದಯವಿಟ್ಟು ಸಬ್ಸಿಡಿಗಳು ಕೊಡಿ, ಆಗ ಮಾತ್ರ ಜನ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಜಾಸ್ತಿ ತಗೋತಾರೆ. ಈಗಿರೋ ಸರ್ಕಾರ ಹೇಗಿದೆ ಅಂದರೆ, ರೈತರಿಂದ ಹೆಂಗೆ ಭೂಮಿ ಕಿತ್ಕೊಳ್ಳೋದು, ಬನ್ನೇರುಘಟ್ಟ ಕಾಡನ್ನ ಹೆಂಗೆ ನಾಶ ಮಾಡೋದು, ಬೆಂಗಳೂರಲ್ಲಿ ಬಾವಿ ತೋಡೋದು ಹೆಂಗೆ, ಸುರಂಗ ಮಾರ್ಗ ಮಾಡೋದು ಹೆಂಗೆ. ಜುಲೈ 10 ಆಯಿತು, ಇನ್ನೂ ಮಳೆ ಬಂದಿಲ್ಲ. ಮುಂದಿನ ಬೇಸಿಗೆ ಅದು ಹೆಂಗಿರುತ್ತೆ ಅಂತ ಈಗಲೇ ಭಯ ಆಗ್ತಾ ಇದೆ. ಇದೇ ರೀತಿ ಇನ್ನೊಂದು ತಿಂಗಳಲ್ಲಿ ಮಳೆ ಆಗಲಿಲ್ಲ ಅಂದರೆ ಮುಂದಿನ ಬೇಸಿಗೆಗೆ ಬೆಂಗಳೂರಲ್ಲಿ ಒಬ್ಬ ಇರಲ್ಲ, ತೊಳ್ಕೊಳಕ್ಕೂ ನೀರು ಸಿಗಲ್ಲ, ಆ ರೇಂಜ್ ಕೊಟ್ಟೋಯ್ತದೆ ಬರಗಾಲ. ಈಗಿರೋ ಸರ್ಕಾರ ಹೆಂಗಿದೆ ಅಂತ ಅಂದರೆ, ಲ್ಯಾಂಡ್ ಆರ್ಡರ್ ಎಷ್ಟು ಕೆಟ್ಟೋಗಿದೆ ಅಂದರೆ, ಕಾರ್ ತಗೊಂಡು ರಾತ್ರಿ ಹೊತ್ತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಲ್ ಹೋಗಿ ಇರೋ ಬರೋ ಪುಡಿ ರೌಡಿಗಳೆಲ್ಲ ನಿಂತಿರ್ತಾರೆ ವಸೂಲಿ ಮಾಡೋಕ್ಕೆ.
ಭಯನೇ ಇಲ್ಲ, ಲ್ಯಾಂಡ್ ಆರ್ಡರ್ ಮೇಲೆ ಭಯನೇ ಇಲ್ಲ. ಈಗಿರೋ ಮಿನಿಸ್ಟ್ರಿ ಏನಂತಾರೆ, ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆಯಾ, RSS ರಿಜಿಸ್ಟ್ರೇಷನ್ ತಗೊಬನ್ನಿ, ನಿಮ್ಮ ಫಂಡ್ ತಗೊಬನ್ನಿ, ಎಲ್ಲಿಂದ ದುಡ್ಡು ಬರುತ್ತೆ ಅದೆಲ್ಲ ಅವ್ರು ನೋಡ್ಕೋತಾರೆ ಸ್ವಾಮಿ. ನಿಮಗೆ ಕೊಟ್ಟಿರೋ ಖಾತೆಯಲ್ಲಿ ನೀವು ನೋಡ್ಕೊಳ್ಳಿ. ಮೊನ್ನೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಲಿ ಅಲ್ಲೇ ಆಗಿದೆ, ಒಂದು ಫ್ಯಾಮಿಲಿ ಮೇಲೆ ಅಲ್ಲೇ ಮಾಡಿದ್ದಾರೆ. 40-50 ಕಿಲೋಮೀಟ್ರ್ ಫಾಲೋ ಮಾಡ್ಕೋಗಿ ಪುಡಿ ರೋಡಿಗಳೆಲ್ಲ ಅಲ್ಲಿ ನಿಂತ್ಕೊಂಡು ವಸೂಲಿಗೆ ಕೂತಿದ್ದಾರೆ. ರಾತ್ರಿ 10 ಗಂಟೆ ಮೇಲೆ ಆ ರೋಡಲ್ಲಿ ಹೋಗೋಕ್ಕಾಗ್ತಿಲ್ಲ. ನೀವು ಅದು ಬಿಡ್ಬಿಟ್ಟು ರಿಜಿಸ್ಟ್ರೇಷನ್ ಇದೆಯಾ ಅಂತ ಡೈಲಿ ಬಂದು ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸಿ ಫಸ್ಟ್ ಲ್ಯಾಂಡ್ ಆರ್ಡರ್ ನೋಡಿ. ಅರ್ಧಕ್ಕರ್ಧ ಪೊಲೀಸ್ ಸಿಬ್ಬಂದಿಗಳೇ ಇವತ್ತು ಒಳಗೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಹತ್ತತ್ರ ಒಂದು ವಾರದಲ್ಲಿ 2-3 ಜನ ಪೊಲೀಸ್ ಸಿಬ್ಬಂದಿಗಳು ಬೇಡದಿರೋ ಕೇಸಲ್ಲೆಲ್ಲ ಜೈಲ್ಗೆ ಹೋಗಿದ್ದಾರೆ. ಅದ್ರ ಬಗ್ಗೆ ನೋಡಿ. ರಾತ್ರಿ ಹೊತ್ತು ಬೆಂಗಳೂರು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಅಲ್ಲೇ ಮಾಡೋದು, ಮೊಬೈಲ್ ಕಿತ್ಕೊಳ್ಳೋದು, ಪರ್ಸ್ ಕಿತ್ಕೊಳ್ಳೋದು, ದುಡ್ಡು ಕಿತ್ಕೊಳ್ಳೋದು, ಅಂಥವ್ರನ್ನ ಸದೇ ಬಿಡಿರಿ. ರಾತ್ರಿ 10 ಗಂಟೆ ಮೇಲೆ ಔಟ್ಸ್ಕರ್ಟ್ಸಲ್ಲಿ ಡೆಲಿವರಿ ಬಾಯ್ಗಳು ಕೆಲಸ ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ಬಂದು ಬಾಯಿ ಚಪ್ಪಲಕ್ಕೆ ಮಾತಾಡೋದು ನಿಲ್ಲಿಸಿ ಲ್ಯಾಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಿ. ಸಾಕಾಗ್ಬಿಟ್ಟಿದೆ ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಆರ್ಡ್ರ್ ಹದಗೆಟ್ಟೋಗಿದೆ. ಮುಂದಿನ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ, ಸರ್ ಏತರ್ EL ಬಗ್ಗೆ ಹೇಳಿ ಅಂತೇಳಿ. ದಯವಿಟ್ಟು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಏತರ್ ELನ ಈ ವರ್ಷ ತೊಗೋಬೇಡಿ. ಯಾಕೆ ಅಂದರೆ ಏತರ್ EL ಇನ್ನೂ ಲಾಂಚ್ ಆಗಿಲ್ಲ. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಲಾಂಚ್ ಆಗ್ಬೋದು. ಲಾಂಚ್ ಆಗಲಿ, ಫಸ್ಟ್ ಬ್ಯಾಚ್ ಗಾಡಿಗಳು ಬರಲಿ, ಆಮೇಲೆ ಅದರಲ್ಲಿರೋಂಥ ಫೀಡ್ಬ್ಯಾಕ್ನ ತೊಗೊಂಡು ಕಂಪ್ನಿಯವ್ರು ಇನ್ನೂ ಕೂಡ ಇಂಪ್ರೂವ್ ಮಾಡಿ ಸೆಕೆಂಡ್ ಬ್ಯಾಚ್ ಅಥವಾ 3ನೇ ಬ್ಯಾಚ್ ಗಾಡಿಗಳು ಬರುತ್ತಲ್ಲ, ಆ ಟೈಮಲ್ಲಿ ನೀವು ಹೋಗಿ ತೊಗೊಳ್ಳಿ. ನೀವೇನಾದರೂ ಏತರ್ EL ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವರ್ಷ ತೊಗೋಬೇಡಿ, ಮುಂದಿನ ವರ್ಷ ತೊಗೊಳ್ಳಿ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಹೊಸ ಬ್ಯಾಚಲ್ಲಿ ಫಸ್ಟ್ ಬ್ಯಾಚಲ್ಲಿ ಬರೋ ಗಾಡಿನ ದಯವಿಟ್ಟು ತೊಗೋಬೇಡಿ. ಅದರಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಹಾಗೆಯೇ ಇನ್ನೊಂದು ವಿಷಯ, ಏತರ್ EL ಬಗ್ಗೆ ಆನ್ಲೈನಲ್ಲಿ ಏನೇನು ಇನ್ಫಾರ್ಮೇಷನ್ ಬರ್ತಾಯಿದೆ ಅದೆಲ್ಲ ಗಾಸಿಫು. ದಯವಿಟ್ಟು ಅದಕ್ಕೆಲ್ಲ ಕಿವಿಗೊಡಬೇಡಿ. ದಯವಿಟ್ಟು ವೆಯ್ಟ್ ಮಾಡಿ. ಈ ತಿಂಗಳು ಎಂಡು ಇಲ್ಲ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಏತರ್ EL ಅಫಿಷಿಯಲಾಗಿ ಲಾಂಚ್ ಮಾಡ್ತಾರೆ. ಆವಾಗ ನಿಮಗೆ ಪೂರ್ತಿ ಡೀಟೇಲ್ ಗೊತ್ತಾಗುತ್ತೆ. ದಯವಿಟ್ಟು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದನೇ. ಏತರ್ ಕಂಪ್ನಿಯವರು ಇತ್ತೀಚೆಗೆ 450X ಓವರ್ ಟ್ಯೂನ್ಸ್ ಅಂತ ಹೇಳ್ಬಿಟ್ಟು ಒಂದು ಲಿಮಿಟೆಡ್ ಎಡಿಷನ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಮುಂಚೆ ಬರ್ತಿದ್ದ ಏತರ್ ಗಾಡೀಲಿ 700 ವ್ಯಾಟ್ಸು ಹೋಮ್ ಚಾರ್ಜರ್ ಕೊಡ್ತಿದ್ರು. ಈ ಗಾಡೀಲಿ 900 ವ್ಯಾಟ್ ಹೋಮ್ ಚಾರ್ಜರ್ ಕೊಡ್ತಾಯಿದ್ದಾರೆ. ಇದರಿಂದ ಏತರ್ ಗಾಡಿನ ಏನಾದರೂ ಮನೇಲಿ ಚಾರ್ಜ್ ಮಾಡಿದ್ರೆ ಮುಂಚೆಗಿಂತನೂ ಇದರಲ್ಲಿ 30% ಬೇಗ ಚಾರ್ಜ್ ಆಗುತ್ತೆ ಅಂತ ಕಂಪ್ನಿ ಹೇಳ್ತಾ ಇದೆ. ಆಲ್ರೆಡಿ ಇವರು 900 ವ್ಯಾಟ್ ಕೊಡ್ತಾ ಇದ್ದಾರೆ ಅಂದರೆ ಕೆಲವ್ರು ಏನು ಹೇಳಿದ್ರು, ಆದಷ್ಟು ಬೇಗ 1000 ವ್ಯಾಟ್ ಕೂಡ ಬರ್ಬೋದು ಅಂತ. ಆ ರೀತಿ ಏನಾದರೂ ಬತ್ತು ಅಂದರೆ ನಿಮ್ಮ ಗಾಡಿ ಇನ್ನೂ ಬೇಗ ಚಾರ್ಜ್ ಆಗುತ್ತೆ, ಇನ್ನೂ ಇಂಪ್ರೂವ್ ಆಗ್ತಾ ಇರುತ್ತೆ. ನಿಮ್ಮ ಮೊಬೈಲ್ ಥರನೇ, ನಿಮಗೆ ಗೊತ್ತಾನೆ ಮೊಬೈಲಲ್ಲಿ 18 ವ್ಯಾಟ್ ಚಾರ್ಜು, 36 ವ್ಯಾಟ್ ಚಾರ್ಜು, ಆಮೇಲೆ 60 ವ್ಯಾಟ್ ಚಾರ್ಜು, 90 ವ್ಯಾಟ್ ಚಾರ್ಜ್ ಅಂತೆಲ್ಲ ಬರ್ತಿದೆ ನೋಡಿ. ಅದೇ ಥರ ಇದರಲ್ಲೂ ಅಷ್ಟೇ ಚಾರ್ಜರ್ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದರಿಂದ ನಿಮ್ಮ ಗಾಡಿಗಳು ಬೇಗ ಚಾರ್ಜ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇದರಿಂದ ಬ್ಯಾಟ್ರಿಗೆ ಹೇಟ್ ಜಾಸ್ತಿ ಬೀಳುತ್ತೆ. ಬಟ್ ಅವರು ವಾರಂಟಿ ಕೊಟ್ಟಿದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ, ನೀವು ಚಾರ್ಜ್ ಮಾಡ್ಕೋಬೋದು. ಒಂದು ವಿಷಯ ಏನು ಗೊತ್ತಾಗಿದ್ದು, 450X ಓವರ್ ಟ್ಯೂನ್ಗೆ ನಾರ್ಮಲ್ 450ಗಿಂತನೂ 1,000-2,000 ರೂಪಾಯಿ ದುಡ್ಡು ಜಾಸ್ತಿ ಅಂತೆ. ಅಲ್ಲ, ಒಂದು ರಿಕ್ವೆಸ್ಟು, ದಯವಿಟ್ಟು ಕಸ್ಟಮರ್ ಮೇಲೆ ಕರುಣೆ ಇರಲಿ. ಈಗಲೇ ಒಂದು ಕಿಡ್ನಿ ಮಾರಿ ಏತರ್ ಗಾಡಿ ತಗೊಳ್ಳೋ ಮಟ್ಟಿಗೆ ಮಾಡಿದ್ದೀರಾ. ಎಲ್ಲ 2 ಲಕ್ಷ, 2,10,000, 2,20,000ಕ್ಕೆ ಹೋಗಿದೆ. ಇದ್ರ ಮೇಲೂ ಕೂಡ ನಾವು ಲಿಮಿಟೆಡ್ ಎಡಿಷನ್ ಬಿಡ್ತೀವಿ, ಅದಕ್ಕೆ ನೀವು ಇನ್ನೂ ಕೂಡ 1,000 ಕೊಡಿ, 2,000 ಕೊಡಿ ಅನ್ನೋದು ಯಾವ ರೀತಿ ರೀ? ದಯವಿಟ್ಟು ಕರುಣೆ ಇರಲಿ, ಕಸ್ಟಮರ್ ಮೇಲೆ ಸ್ವಲ್ಪ ಮಟ್ಟಿಗಾದರೂ ದಯೆ ಇರಲಿ. ಅಷ್ಟೇ ಅಲ್ಲದೆ ಏತರ್ ಅವರು ಇತ್ತೀಚೆಗೆ 7 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಸೂಪರ್ ಅಂತ ಹೇಳ್ತೀನಿ. ದುಡ್ಡು ಜಾಸ್ತಿ ಇದ್ದರೂ ಕೂಡ 7 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದ್ದಾರೆ ರೀ. ಅದು ನನಗೆ ಗ್ರೇಟ್ ಅನಿಸಿದ್ದು. ಇನ್ನೊಂದು ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು ಕೂಡ ಇತ್ತೀಚೆಗೆ 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಮುಂಚೆ ಓಲಾ ಕಂಪ್ನಿ 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿತ್ತು. ಈಗ 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದಂಥ 2ನೇ ಕಂಪ್ನಿ ಅಂದರೆ ಅದು TVS ಬಗ್ಗೆ ಹೇಳೋ ಹಾಗೆಲ್ಲ ಸೂಪರಾಗಿ ಗಾಡಿಗಳೆಲ್ಲ ಸೇಲ್ ಆಗ್ತಾಯಿದೆ. ಆದರೆ ಇತ್ತೀಚೆಗೆ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ ಬರ್ತಾ TVS ಗಾಡಿಗಳದ್ದು ರೇಟು ಗೊತ್ತಿಲ್ಲದೇ ಸೈಲೆಂಟಾಗಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಲಾಂಚ್ ಮಾಡಿದಾಗ 1,10,000 ಅನ್ನೋರು, ಈಗ ಹೋಗೆಲ್ಲ ಕೇಳಿದ್ರೆ 1,25,000, 1,30,000 ಅಂತ ಹೇಳ್ತಾ ಇದ್ದಾರೆ. 2 ವರ್ಷದಲ್ಲಿ ಹತ್ತತ್ರ 10,000-20,000 ರೂಪಾಯಿ ಅಷ್ಟು ರೇಟ್ನ ಜಾಸ್ತಿ ಮಾಡಿದ್ದಾರೆ. ಬಟ್ ಇದು ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಸೊ ನಿಮ್ಮೂರಲ್ಲಿ ಎಷ್ಟು ರೇಟ್ ಇದೆ TVSದು, ಅದೇನಾದರೂ ಜಾಸ್ತಿ ಆಗಿದೆಯಾ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಮುಂದಿನ ನ್ಯೂಸ್ ಬಂದು ಚೇತಕ್ ಕಂಪ್ನಿ ಕಡೆಯಿಂದ. ಬಜಾಜ್ ಚೇತಕ್ ಅವರು ಇದುವರೆಗೆ 8 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಬಜಾಜ್ ಚೇತಕ್ ಗಾಡಿಗಳು ಚೆನ್ನಾಗೇ ಸೇಲ್ ಆಗ್ತಾಯಿದೆ. ಅದು ಬಜಾಜ್ ಇರ್ಬೋದು, TVS ಇರ್ಬೋದು, ಹೀರೋ ವಿಡಾ ಇರ್ಬೋದು, ಏತರ್ ಇರ್ಬೋದು, ಎಲ್ಲ ಕಂಪ್ನಿಗಳ ಗಾಡಿಗಳು ಸೂಪರಾಗಿ ಸೇಲ್ ಆಗ್ತಾಯಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಆಂಪಿಯರ್ ಕಂಪ್ನಿ ಕೂಡ 4 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದೆ. ಬಜಾಜ್ ಚೇತಕಲ್ಲಿ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗೇ ಸೇಲ್ ಆಗ್ತಾಯಿದೆ. ಆದರೆ ಇತ್ತೀಚೆಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ
ಅವ್ರ ಕಂಪ್ನಿಯಿಂದನೇ ಅಂದರೆ ಬಜಾಜ್ ಚೇತಕ್ಕಿಂದನೇ ಸ್ಪೇರ್ ಪಾರ್ಟ್ಸ್ಗಳನ್ನ ಮಾರಾಟ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಕಸ್ಟಮರ್ಗಳು ಕಳ್ಳರಾಗ್ಬಿಟ್ಟಿದ್ರು. ಬರೀ ಗಾಡಿನ ಶೋರೂಮಲ್ಲಿ ತೊಗೊಳ್ಳೋರು ಸ್ಪೇರ್ ಪಾರ್ಟ್ಸ್ ಕೇಳಿದ್ರೆ ಇಲ್ಲ ನಾವು ಕಮ್ಮಿಗೆ ಜೆ ಸಿ ರೋಡಲ್ಲಿ ಸಿಗುತ್ತೆ ಅಲ್ಲೇ ಹೋಗಿ ತೊಗೋತೀವಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸ್ಪೇರ್ ಪಾರ್ಟ್ಸ್ ಹಾಕ್ಸೋರು. ಜೆ ಸಿ ರೋಡಲ್ಲೋ ಇಲ್ಲ ಶಿವಾಜಿನಗರದಲ್ಲೋ ಹೋಗಿ ಹಾಕ್ಸೋರು. ಅದಕ್ಕೆ ಬಜಾಜ್ ಚೇತಕವನು ಏನು ಮಾಡ್ದೆ, ಈ ಥರ ಮಾಡ್ಬಿಟ್ರೆ ನಮ್ಮ ಡೀಲರ್ಗಳಿಗೆ ಏನು ವರ್ಕೌಟ್ ಆಗಲ್ಲ, ಅವ್ರಿಗೇನು ಲಾಭ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾನೆ, ಬಜಾಜ್ ಚೇತಕ್ಕಿಂದನೇ ಸ್ಪೇರ್ ಪಾರ್ಟ್ಸ್ಗಳನ್ನ ಲಾಂಚ್ ಮಾಡಿದ್ದಾನೆ. ಸೊ ನೀವೇನಾದರೂ ಹೊಸ್ದಾಗಿ ಏನಾದರೂ ಬಜಾಜ್ ಚೇತಕ್ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ನೀವು ಶೋರೂಮಲ್ಲೇ ಜೆನ್ಯೂನ್ ಬಜಾಜ್ ಚೇತಕ್ ಸ್ಪೇರ್ ಪಾರ್ಟ್ಸ್ಗಳನ್ನೇ ಹಾಕಿಸ್ಕೋಬೋದು. ಬೇಕಾದ್ರೆ ನೋಡಿ, ಇಷ್ಟ ಆದರೆ ಹಾಕ್ಸಿ, ಇಲ್ಲಾಂದರೆ ಜೆ ಸಿ ರೋಡ್ ಇದೆಯಲ್ಲ, ಜೆ ಸಿ ರೋಡ್ ಇಲ್ಲ ಶಿವಾಜಿನಗರ ವರ್ಕೌಟ್ ಆಗುತ್ತೆ. ಜೆ ಸಿ ರೋಡಲ್ಲಿ ನಾನೇ ಹಾಕ್ಸಿದ್ನಲ್ಲ, ಆಫ್ ರೇಟು ನೀವು ಶೋರೂಮಲ್ಲಿ ಏನು ಹಾಕ್ಸ್ತೀರಾ ಅದಕ್ಕಿಂತ ಅರ್ಧ ರೇಟಲ್ಲಿ ಅದಕ್ಕಿಂತಲೂ ಒಳ್ಳೆ ಕ್ವಾಲಿಟಿ ಗಾಡಿಗಳು ಜೆ ಸಿ ರೋಡಲ್ಲಿ ಸಿಗುತ್ತೆ. ಇನ್ನು ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ಹೀರೋವಿಡಾ ಕಂಪ್ನಿಯವರು ಹೊಸ್ದಾಗಿ ಒಂದು ಲೋಗನ ಲಾಂಚ್ ಮಾಡಿದ್ದಾರೆ, ವ್ಯೂಮ್ ಅಂತ ಹೇಳ್ಬಿಟ್ಟು. ನಾನು ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಅಣ್ಣ ತಮ್ಮದಿರು ಜಗಳ ಆಡ್ಕೋಬೇಡಿ. ಯಾಕೆ ಗೊತ್ತಾ ಸ್ನೇಹಿತರೆ, ಹೀರೋವಿಡಾ ಅಂತ ಏನಿದೆಯಲ್ಲ, ಹೀರೋವಿಡಾ ಮತ್ತು ಹೀರೋ ಎಲೆಕ್ಟ್ರಿಕ್ ಅರ್ಥ ಮಾಡ್ಕೊಳ್ಳಿ, ಎರಡೂ ಬೇರೆ ಬೇರೆ. ಹೀರೋವಿಡಾನೇ ಬೇರೆ, ಹೀರೋ ಎಲೆಕ್ಟ್ರಿಕ್ ಅನ್ನೋದಿದೆಯಲ್ಲ ಅದೇ ಬೇರೆ. ಅಂದರೆ ಒಂದೇ ಕಂಪ್ನಿ, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳಿದೆ, ಅರ್ಥ ಆಯ್ತಾ? ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳಿದೆ, ಭಾಗ ಮಾಡ್ಕೊಂಡು ಒಬ್ಬ ಬಂದು ಹೀರೋ ಎಲೆಕ್ಟ್ರಿಕ್ ಅಂತ ಶುರು ಮಾಡಿದ್ದಾನೆ, ಇನ್ನೊಬ್ಬ ಬಂದು ಹೀರೋವಿಡಾ ಬಂದು ಸ್ಪ್ಲೆಂಡರ್ ಕಂಪ್ನಿಯವ್ರದ್ದು. ಸ್ಪ್ಲೆಂಡರು, ಫ್ಯಾಷನ್ನು, ಎಕ್ಸ್ಪಲ್ಸ್ ಇದೆಯಲ್ಲ ಅದೆಲ್ಲ ಹೀರೋವಿಡಾದವ್ರದ್ದು. ಹೀರೋ ಎಲೆಕ್ಟ್ರಿಕ್ ಅಂತೆಲ್ಲ ಅವ್ರದ್ದೇ ಬೇರೆ, ಬಟ್ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳೇ. ಇಬ್ರಿಗೂ ಜಗಳ ಆಗಿ ಏನಾಗಿದೆ, ಅವ್ರು ಹೀರೋ ಎಲೆಕ್ಟ್ರಿಕ್ ಅಂತ ಇಟ್ಕೊಂಡಿದ್ದಾರೆ, ಹೀರೋವಿಡಾ ಅಂತ ಇಟ್ಕೊಂಡಿದ್ದಾರೆ. ಈಗ ಹೀರೋ ಎಲೆಕ್ಟ್ರಿಕ್ ಅಂತ ಇದೆಯಲ್ಲ ಆ ಕಂಪ್ನಿಯ ಗಾಡಿಗಳು ಸರಿಯಾಗಿ ಸೇಲ್ ಆಗ್ತಿಲ್ಲ. ಹತ್ತತ್ರ ಇತ್ತೀಚೆಗೆ ಬಂದಿದ್ದ ನ್ಯೂಸ್ ಏನಂದರೆ ಹತ್ತತ್ರ 600 ಕೋಟಿ ರೂಪಾಯಿ ಲಾಸಲ್ಲಿದೆ, ದಿವಾಳಿ ಆಗಿದೆ. ಈ ಕಂಪ್ನಿನೂ ಆಗೋದಿಲ್ಲ, ತುಂಬ ಲೋನ್ ಜಾಸ್ತಿ ಆಗ್ಬಿಟ್ಟಿದೆ, ದಿವಾಳಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿತ್ತು. ನಾವು ಒಂದು ವಿಷಯ ಹೇಳೋದು, ಈಗ ಹೀರೋವಿಡಾ ಇದೆಯಲ್ಲ ಆ ಕಂಪ್ನಿಯವ್ರ ಹತ್ರ 1000 ಕೋಟಿ ಇದೆ, ಅದರಲ್ಲಿ ಒಂದು 600 ಕೋಟಿ ಹೀರೋ ಎಲೆಕ್ಟ್ರಿಕ್ನ ಪರ್ಚೇಸ್ ಮಾಡಿಬಿಟ್ರು ಅಂದರೆ ಏನಾಗ್ತದೆ ಗೊತ್ತಾ? ಹೀರೋ ಎಲೆಕ್ಟ್ರಿಕ್ ಈಗ ನಾವೇನೇ ಯೂಟ್ಯೂಬಲ್ಲಿ ನಾವು ಹೀರೋ ಎಲೆಕ್ಟ್ರಿಕ್ ಅನ್ನೋಕ್ಕಾಗಲ್ಲ, ಹೀರೋವಿಡಾ ಅಂತಲೇ ಹೇಳಬೇಕು. ಯಾಕಂದರೆ ಹೀರೋ ಎಲೆಕ್ಟ್ರಿಕ್ ಅನ್ನೋದು ಬೇರೆ ಕಂಪ್ನಿ, ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡ್ತಾರೆ. ಹೀರೋ ಎಲೆಕ್ಟ್ರಿಕೇ ಬೇರೆ, ವಿಡಾನೇ ಬೇರೆ, ಅದಕ್ಕೆ ಅವ್ರು ಬಿಡ. ಈಗ ಹೊಸ್ದಾಗಿ ಏನು ಮಾಡಿದರೆ, ವ್ಯೂಮ್ ಅಂತ ಹೇಳ್ಬಿಟ್ಟು ಏನೋ ಹೊಸ ಲೋಗೋ ಎಲ್ಲ ಲಾಂಚ್ ಮಾಡಿದ್ದಾರೆ. ಅಷ್ಟೊಂದೆಲ್ಲ ಪರದಾಡಬೋದ್ರು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಅಲ್ತಾನೆ, ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ತಾನೆ. ದಯವಿಟ್ಟು ಮಾತಾಡ್ಕೊಂಡು ಆ ಹೀರೋ ಎಲೆಕ್ಟ್ರಿಕಲ್ಲಿ ಏನು ಈಗ ದಿವಾಳಿ ಹಂಚಿಗೆ ಬಂದಿದೆ ಸಾಲದಿಂದ, ಅದನ್ನ ನೀವೇ ತಗೋಬಿಡಿ. ಅವಾಗ ನಿಮ್ಗೆ ಯಾರು ಕಾಂಪಿಟೇಷನ್ ಇರಲ್ಲ, ಆ ಹೀರೋಯಿನ್ ಹೆಸರು ಇನ್ಯಾರು ಕಂಪ್ನಿನೇ ಇರಲ್ಲ. ನೀವೇ ಕಚ್ಚಾಡ್ಕೊಂಡು ಕಾಂಪಿಟೇಷನ್ ನೀವೇ ಕಚ್ಚಾಡ್ಕೊಂಡು ಬೇರೆ ಕಂಪ್ನಿಗಳಿಗೆ ಒಳ್ಳೇದು ಮಾಡ್ತಾಯಿದ್ದೀರಾ. ಸೊ ಇತ್ತೀಚೆಗೆ ಹೀರೋವಿಡಾದವರು ವ್ಯೂಮ್ ಅಂತ ಹೇಳ್ಬಿಟ್ಟು ಅಂದರೆ ವಿನ ಒಂದು ಸ್ವಲ್ಪ ಏನೋ ಡಿಸೈನ್ ಮಾಡಿ ಹೀರೋವಿಡಾದಲ್ಲಿ ಹೊಸ ಲೋಗೋ ಲಾಂಚ್ ಮಾಡಿದ್ದಾರೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೀರೋವಿಡಾದವರು ಇತ್ತೀಚೆಗೆ ಒಂದು ಪೇಂಟೆಂಟ್ ಮಾಡಿದ್ದಾರೆ, ಹೀರೋವಿಡಾ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಇದು ಹೇಗೆ ಅಂದರೆ ಟ್ರೈಕ್ ಡಿಸೈನ್ ಅಂತ, ಅಂದರೆ ಫ್ರಂಟಲ್ಲಿ 2 ವೀಲ್ ಇರುತ್ತೆ. ಕಾಮನಾಗಿ ನೀವೇನು ನೋಡಿರ್ತೀರ, ಹಿಂದ್ಗಡೆ 2 ವೀಲ್ ಇರುತ್ತೆ, ಮುಂದ್ಗಡೆ 1 ವೀಲ್ ಇರುತ್ತಲ್ವ. ಇದೇ ಹೆಂಗೆ ಅಂದರೆ ಮುಂದ್ಗಡೆ 2 ವೀಲ್ ಇರುತ್ತೆ, ಹಿಂದ್ಗಡೆ 1 ವೀಲ್ ಇರುತ್ತೆ. ಇದು ನಾನು ಒಂದೇ ಒಂದು ಗಾಡಿನ ಬೆಂಗಳೂರಲ್ಲಿ ನೋಡಿದೆ, ಯಾವ ಕಂಪ್ನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಒಂದೇ ಒಂದು ಡಿಸೈನ್ ಇದೆ. ನೀವು ಆನ್ಲೈನಲ್ಲಿ ಹುಡುಕಿ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಈ ಡಿಸೈನ್ ಗಾಡಿಗಳು ಇಂಡಿಯಾಗೆ ಬರೋ ಡೌಟು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಹೀರೋವಿಡಾ VX2 ಪ್ಲಸ್ಸಲ್ಲಿ 4.4 ಕಿಲೋವ್ಯಾಟ್ ಸಾಮರ್ಥ್ಯದ ಹೊಸ ಗಾಡಿನ ಲಾಂಚ್ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ ಈ ತಿಂಗಳು ಎಂಡು ಇಲ್ಲ ಮುಂದಿನ ತಿಂಗಳು ಅಷ್ಟೊತ್ತಿಗೆ ಎಲ್ಲ ಶೋರೂಮಲ್ಲೂ ಸಿಗ್ಬೋದು ನಿಮಗೆ. ಇದ್ರ ಶೋರೂಮ್ ಪ್ರೈಸ್ ಬಂದು 1,43,000 ಡೆಲ್ಲಿಲಿದೆ. ಈ 4.4 ಕಿಲೋವ್ಯಾಟ್ ಸಾಮರ್ಥ್ಯ ಬ್ಯಾಟ್ರಿಯಿಂದ 187 ಕಿಲೋಮೀಟ್ರು IDC ರೇಂಜ್ ಸಿಗುತ್ತೆ ಅಂತ ಕಂಪ್ನಿ ತಿಳಿಸ್ತಾ ಇದೆ. ನೋಡಿ, ನಿಮ್ಗೇನಾದರೂ ಒಂದು ಸ್ವಲ್ಪ ಜಾಸ್ತಿ ರೇಂಜ್ ಇರೋವಂಥ ಗಾಡಿ ಬೇಕು ಅನ್ನೋದಾದರೆ ಈ ಗಾಡಿ ತೊಗೋಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿಯ ಮೇಲೆ ಇತ್ತೀಚೆಗೆ 2 ಕಂಪ್ನಿಗಳು ಕೇಸ್ ಹಾಕಿದೆ. ಏನಪ್ಪ ಅಂದರೆ, ನಾವು ಓಲಾ ಕಂಪ್ನಿಗೆ ಸ್ಪೇರ್ ಪಾರ್ಟ್ಸ್ಗಳನ್ನ ಸಪ್ಲೈ ಮಾಡ್ತಿದ್ವಿ, ಆದರೆ ಅವರು ನಮಗೆ ದುಡ್ಡಿದೆ, ಅದ್ರ ದುಡ್ಡು ಕೊಟ್ಟಿಲ್ಲ. ಹತ್ತತ್ರ 40 ಕೋಟಿ ರೂಪಾಯಿ ಅಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ದುಡ್ಡನ್ನ ನಮಗೆ ವಸೂಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಓಲಾ ಕಂಪ್ನಿ ಮೇಲೆ ಕೇಸ್ ಹಾಕಿದಾರಂತೆ. ಏನು ಮಾಡ್ತೀರಾ, ಕಂಪ್ನಿನೇ ಮುಚ್ಚೋಗೋ ಮಟ್ಟಿಗೆ ಹಾಕೂತೈತೆ. ಇನ್ನೇನು 40 ಕೋಟಿ ಏನು, ಹತ್ತತ್ರ ಅವ್ನು ಗೋರ್ಮೆಂಟ್ದೇ 106 ಕೋಟಿ ಕೂತವನೆ, ಇನ್ನು 40 ಕೋಟಿ ಕೊಡ್ತಾನೆ. ನೋಡ್ರಪ್ಪ ನಿಮ್ಮ ಇಷ್ಟ. ಬಟ್ ಒಂದು ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ನಾನು ತುಂಬ ಜನ ಓಲಾ ಕಸ್ಟಮರ್ಗಳನ್ನ ವಿಚಾರಿಸಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಗಾಡಿನ ಓಲಾದಲ್ಲಿ ತಗೊಂಡಿರ್ಬೋದು, ಬಟ್ ನಾವು ಸರ್ವಿಸ್ಗೆ ಓಲಾದಲ್ಲಿ ಕೊಡಲ್ಲ. ಈಗ ನಮ್ಗೆ ಇಲ್ಲೇ ಲೋಕಲಲ್ಲೇ ತುಂಬ ಜನ ಎಲೆಕ್ಟ್ರಿಷಿಯನು ಮತ್ತು ಮೆಕ್ಯಾನಿಕ್ಗಳೆಲ್ಲ ರಿಪೇರಿ ಮಾಡ್ತಾರೆ, ಅಲ್ಲೋಗಿ ನಾವು ಸರ್ವಿಸಿಗೆ ಬಿಡ್ತೀವಿ. ನಾವು ಓಲಾ ಸರ್ವಿಸ್ ಸೆಂಟ್ರಲ್ಲಿ
ಗಾಡಿಗಳನ್ನ ಬಿಡೋದಿಲ್ಲ. ನಾವಿಲ್ಲೇ ಲೋಕಲಲ್ಲೇ ತುಂಬ ಜನ ಇದ್ದಾರೆ ರಿಪೇರಿ ಮಾಡೋರು, ಅವ್ರ ಹತ್ರ ಹೋಗಿ ನಾವು ಸರ್ವಿಸಿಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರನೂ ಕೂಡ ಓಲಾ ಗಾಡಿ ಇತ್ತು ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ಏನಾದರೂ ಬಿಟ್ಟಿದ್ರೆ ಅದನ್ನ ಈಸ್ಕೊಬಂದು ವಾಪಸ್ಸು. ಆಚೆ ತುಂಬ ಜನ ಈಗ ಓಲಾ ಗಾಡಿಗಳನ್ನ ರಿಪೇರಿ ಮಾಡ್ತಾಯಿದ್ದಾರೆ. ನಾನು ಬೆಂಗಳೂರಲ್ಲಿ ಹೇಳಿದ್ದು, ಬೇರೆ ಊರಲ್ಲಿ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ. ನೀವು ಅಲ್ಲೋಗಿ ಸರ್ವಿಸಿಗೆ ಬಿಡಿ, ಸ್ವಲ್ಪ ದುಡ್ಡು ಜಾಸ್ತಿ ಇಸ್ಕೊಬೋದು ಅಂದ್ಕೊಂಡಿದ್ದೀನಿ. ಆದರೂ ಪರವಾಗಿಲ್ಲ ಬಿಡಿ, ಗಾಡಿ ರಿಪೇರಿ ಆದರೆ ಸಾಕಲ್ಲ. ಅದಾದಮೇಲೆ ನನ್ನ ಕೊನೆ ನ್ಯೂಸು ನಂಗೆ ಶಾಕಿಂಗ್ ಅನಿಸಿದ್ದೇನು ಅಂದರೆ ರಾಯಲ್ ಎನ್ಫೀಲ್ಡ್ದು ಫ್ಲೈಯಿಂಗ್ ಫ್ಲೀ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಮೋಟ್ರ್ ಸೈಕಲ್ ಇದೆ. ಅದು ಆಲ್ರೆಡಿ ಲಾಂಚು ಮಾಡಿ ಡೆಲಿವರಿನೂ ಶುರು ಮಾಡಿದಾರಂತೆ. ನನಗೆ ಗೊತ್ತೇ ಇಲ್ಲ. ನಾನಿನ್ನೂ ಈಗ ಅವ್ರು ಇನ್ನೂ ಲಾಂಚ್ ಮಾಡಿರ್ತಾರೆ, ಡೆಲಿವರಿಗೆ ಇನ್ನೂ ಟೈಮ್ ಇರುತ್ತೆ ಅಂತ ಅಂದ್ಕೊಂಡು ಕೂತಿದ್ರೆ, ಮೊನ್ನೆ ಕ್ಯಾರ್ಪುರಂ ಹತ್ರ ಒಬ್ಬರು ಕಸ್ಟಮರು ಗಾಡಿ ಓಡಿಸ್ಕೊ ಹೋಗ್ತಾ ಇದ್ದಾರೆ. ನನಗೆ ಶಾಕ್ ಆಗೋಯ್ತು, ಇದೇನಪ್ಪ ಇದು, ನಾನೇ ಇಂಥ ಎಲೆಕ್ಟ್ರಿಕ್ಸ್ EV ಸ್ಕೂಟ್ರ್ ಬಗ್ಗೆ ನೀವು ಅಷ್ಟೊಂದು ನ್ಯೂಸ್ ಹೇಳ್ತೀನಿ, ನನಗೆ ಗೊತ್ತಿಲ್ವಲ್ಲ ಅಂತ. ಮೊನ್ನೆ ನಾನೇ ನೋಡಿದೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಫ್ಲೈಯಿಂಗ್ ಫ್ಲೀ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಏನಿದೆ ಅದು ಲಾಂಚ್ ಆಗಿ ಬೆಂಗಳೂರಲ್ಲಿ ಡೆಲಿವರಿನೂ ಕೂಡ ಶುರು ಆಗಿದೆ. ಬೆಂಗಳೂರಿನ ಜಯನಗರದ 7ನೇ ಬ್ಲಾಕ್ ಇರಬೇಕು, ಜಯನಗರ 7ನೇ ಬ್ಲಾಕು, ಅಲ್ಲೊಂದು ಶೋರೂಮ್ ಇದೆ ರಾಯಲ್ ಎನ್ಫೀಲ್ಡ್ದು. ಅಲ್ಲೋದ್ರೆ ನಿಮಗೆ ಫ್ಲೈಯಿಂಗ್ ಫ್ಲೀ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಿಮ್ಗೇನಾದರೂ ಫ್ಲೈಯಿಂಗ್ ಫ್ಲೀ ಗಾಡಿಗಳು ಬೇಕು ಅಂದರೆ ಅಲ್ಲಿ ಹೋಗಿ. ಬಟ್ ನನಗದು ನಾನು ಹೋದಾಗ ಮುಚ್ಚಿಬಿಟ್ಟಿತ್ತು ಶೋರೂಮು. ಒಂದು ಸತಿ ಹೋಗಿ ವಿಚಾರಿಸಿ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ಹತ್ತತ್ರ 2.5 ಲಕ್ಷ ರೂಪಾಯಿ ಅಂತೆ, 2.5 ಲಕ್ಷ ರೂಪಾಯಿ ಗಾಡಿ ಅಂತೆ. ಬಟ್ ಏನನ್ನಿಸ್ತು ಅಂದರೆ ಒಳ್ಳೆ ಸಣ್ಣಕ್ಕೆ ಹೋಯ್ತೆ. ಒಳ್ಳೆ ನಾಯಿಗೆ ಜಾಂಡೀಸ್ ಬಂದರೆ ಹೆಂಗೆ ಸಣ್ಣಕ್ಕಾಗ್ಬಿಡುತ್ತೋ ಅಷ್ಟು ಸಣ್ಣಕ್ಕೈತೆ. ನನಗೆ ಅರ್ಥ ಆಯ್ತು, ಏನಪ್ಪ ರಾಯಲ್ ಎನ್ಫೀಲ್ಡ್ ಅಂದರೆ ಹಿಂಗೆ ದಪ್ಪಕ್ಕೆ ಇರಬೇಕು. ಇದು ನೋಡಿದ್ರೆ ಒಳ್ಳೆ ಸಣ್ಣಕ್ಕೆ ಒಣಕ್ಲು ಕಡ್ಡಿ ಥರ ಐತೆ ಗಾಡಿ. ನನಗೇನೋ ಅಷ್ಟೊಂದು ಲುಕ್ಕಿಂಗ್ ಏನು ಅಷ್ಟೊಂದು ಅನಿಸ್ಲಿಲ್ಲ. ನಿಮ್ಗೇನಾದರೂ ಚೆನ್ನಾಗಿದೆ ಅನ್ಸರೆ ಹೋಗಿ ತೊಗೊಳ್ಳಿ. 2.5 ಲಕ್ಷ ಅಂತೆ ಆನ್ ರೋಡ್ ಪ್ರೈಸು. ಈ ಸಮಯ ಬಂದು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡೋ ಸಮಯ. ಶಿವು ಎಮ್ಮನ್ನವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಬ್ರದರ್, ಏತರ್ 5 years ಆರ್ 8 years ವಾರಂಟಿ ವಿಚ್ ಈಸ್ ಬೆಸ್ಟ್, ಪ್ಲೀಸ್ ಟೆಲ್ ಮಿ ಅಂತ ಹೇಳಿದ್ದಾರೆ. ಶಿವು ಅವರೇ, ಏತರ್ ಗಾಡಿ ತಗೋತಾ ಇದ್ದೀರಾ ಅಂದರೆ ಕಡ್ಡಾಯವಾಗಿ ನೀವು 8 ವರ್ಷದ ವಾರಂಟಿ ತಗೊಳ್ಳೇಬೇಕು. 5 ವರ್ಷದ ವಾರಂಟಿ ತಗೋಬೇಡಿ. ಯಾಕೆ ಅಂತ ಅಂದರೆ ನೀವು ಹಾಕಿರೋ ದುಡ್ಡು ರಿಕವರಿ ಆಗಬೇಕು ಅಂದರೆ 8 ವರ್ಷದ ವಾರಂಟಿ ತಗೊಳ್ಳಿ. 5 ವರ್ಷದ ವಾರಂಟಿ ಯಾವುದಕ್ಕೆ ಸರಿ ಅಂದರೆ 1 ರಿಂದ 1.25 ಲಕ್ಷದೊಳಗೆ ತಗೊಳ್ಳೋವಂಥ ಗಾಡಿಗಳಿಗೆ ಮಾತ್ರ 5 ವರ್ಷದ ವಾರಂಟಿ ಸರಿ. ಅದ್ರ ಮೇಲೆ ನೀವು ಯಾವುದೇ ಗಾಡಿ ತಗೋತೀನಿ ಅಂತ ಹೋದರೆ ಕನಿಷ್ಠ ಅಂದರೂ 6 ರಿಂದ 8 ವರ್ಷದ ವಾರಂಟಿ ತಗೋಬೇಕು. ಆಗ ಮಾತ್ರ ನೀವು ಕೊಟ್ಟಿರೋ ದುಡ್ಡು ರಿಕವರಿ ಆಗೋದು. ಈ ಸಮಯ ಬಂದು ಪೋಲಿಂಗ್ ಸಮಯ. ಇತ್ತೀಚೆಗೆ ನಾನು ಜನರಿಗೆ ಒಂದು ಕ್ವಶನ್ ಕೇಳಿದೆ, ಏನಂತ ಅಂದರೆ ಯಾವ ಕಂಪನಿಯ ಸರ್ವೀಸು ಚೆನ್ನಾಗಿದೆ ಅಂತೇಳಿ. ಇದರಲ್ಲಿ ಹತ್ತತ್ರ 129 ಜನ ವೋಟ್ ಹಾಕಿದ್ದಾರೆ. ಇದರಲ್ಲಿ ಏತರ್ಗೆ 29% ಜನ ವೋಟ್ ಕೊಟ್ಟಿದ್ದಾರೆ, TVSಗೆ 46% ಜನ ವೋಟ್ ಕೊಟ್ಟಿದ್ದಾರೆ, ಬಜಾಜ್ಗೆ 15%, ಹೀರೋವಿಡಾಗೆ 11% ಜನ ವೋಟ್ ಹಾಕಿದ್ದಾರೆ. ಈ ಮುಖಾಂತರ TVS ಕಂಪ್ನಿಯ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏತರ್ ಕಂಪ್ನಿ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕೆಟ್ಟ ಸರ್ವಿಸ್ ಯಾವ ಕಂಪ್ನಿ ಕೊಡ್ತಾ ಇದೆ ಅಂದ್ರೆ ಅದು ಹೀರೋವಿಡಾ ಅಂತ ಹೇಳ್ಬಿಟ್ಟು ಕೇವಲ 11% ಜನ ಮಾತ್ರ ಹೀರೋವಿಡಾ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿರೋದು. ನನ್ನ ಪ್ರಕಾರ TVS ಸರ್ವಿಸ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಹೊಸ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಆದಷ್ಟು TVS ಏತರ್ನ ಪ್ರಿಫರ್ ಮಾಡಿ. ಕಾರಣ ಏನಪ್ಪಾ ಅಂದ್ರೆ ಕಂಪ್ನಿಯ ಸರ್ವಿಸ್ ಚೆನ್ನಾಗಿದೆ. ಇದು ನಾನಷ್ಟೇ ಅಲ್ಲ, ಜನ ಕೂಡ ಅದನ್ನೇ ಹೇಳ್ತಾ ಇರೋದು. ನೀವೇ ಬೇಕಾದ್ರೆ ನೋಡಿ ಪೋಲಿಂಗ್ ಅಲ್ಲಿ ಎಷ್ಟು ಜನ ಇದಕ್ಕೆ ವೋಟ್ ಹಾಕಿದ್ದಾರೆ ಅಂತ. ಈ ಸಮಯ ಬಂದು ಡಿಸ್ಕೌಂಟ್ ನ ಸಮಯ. ಸ್ನೇಹಿತರೆ, ಈ ವಾರ ಯಾವ ಕಂಪನಿ ಕೂಡ ಡಿಸ್ಕೌಂಟ್ ಕೊಟ್ಟಿಲ್ಲ. ಮಾಮೂಲಿ ಟಾಟಾ ಕಂಪ್ನಿ ಹತ್ತತ್ರ ಅದು 6 ತಿಂಗಳಿಂದನೂ ಡಿಸ್ಕೌಂಟ್ ಇದೆ ಅಂತ ಕೊಡ್ತಾನೆ ಇದ್ದಾರೆ. ನೀವೇನಾದ್ರೂ ಟಾಟಾ ಕಂಪ್ನಿ ಹೋಗಿ ನೋಡಿದ್ರೆ ಡಿಸ್ಕೌಂಟ್ ಅನ್ನೋ ಪದಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ. ಎನಿ ಟೈಮ್ ಹೋಗಿ ಟಾಟಾ ಕಂಪ್ನಿಲಿ 1 ಲಕ್ಷ 2 ಲಕ್ಷ 3 ಲಕ್ಷ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಅವ್ರೇನ್ ನಿಜವಾಗ್ಲೂ ಡಿಸ್ಕೌಂಟ್ ಕೊಡ್ತಾವ್ರ ಇಲ್ಲ ಸುಮ್ಮನೆ ರೇಟ್ನ ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಡ್ತಾರ ಗೊತ್ತಿಲ್ಲ. ಒಟ್ನಲ್ಲಿ ಎನಿ ಟೈಮ್ ಹೋಗಿ ಟಾಟಾ ಕಂಪ್ನಿಯಲ್ಲಿ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾರೆ. ಅದು ಬಿಟ್ರೆ ಏತರ್ಲು ಕೂಡ ಕಳೆದ 3 ತಿಂಗಳಿಂದ ಒಂದು ಡಿಸ್ಕೌಂಟ್ ನಡೀತಾ ಇದೆ. ಏನಪ್ಪಾ ಅಂದ್ರೆ ಹತ್ತತ್ರ 18,000 ರೂಪಾಯಿನೋ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅದು ಕೂಡ ಕ್ರೆಡಿಟ್ ಕಾರ್ಡು ಇದ್ರ ಮೇಲೆಲ್ಲ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಬಟ್ ನೀವೇನೇ ಡಿಸ್ಕೌಂಟ್ ತಗೊಂಡ್ರು ಕೂಡ ಏತರ್ ಗಾಡಿ ಬೆಲೆ ಹತ್ತತ್ರ 2 ಲಕ್ಷ ಆಗುತ್ತೆ. 2 ಲಕ್ಷದ ಮೇಲೆನೆ ಆಗ್ಬಿಟ್ಟಿದೆ. ಈಗ ಎಷ್ಟು 2,05,000 ರೂಪಾಯಿನೋ ಆಗಿದೆಯಂತೆ ಏತರ್ ಗಾಡಿ ತಗೊಳಕ್ ಹೋದ್ರೆ. ಸೊ ಇವ್ರು ಏನ್ ಡಿಸ್ಕೌಂಟ್ ಅಂತ ಕೊಡ್ತಾ ಇದಾರೆ ಅದು ಅದಕ್ಕೇನು ಅರ್ಥ ಇರೋದಿಲ್ಲ. ಸೊ ಬೇರೆ ಇನ್ಯಾವ ಕಂಪ್ನಿ ಕೂಡ ಸದ್ಯಕ್ಕೆ ಯಾವ್ದು ಡಿಸ್ಕೌಂಟ್ ಕೊಡ್ತಾ ಇಲ್ಲ. ಈ ಸಮಯ ಬಂದು ನನ್ನ ಮನದ ಮಾತು. ಸ್ನೇಹಿತರೆ, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗಾಡಿ ತಗೋಬೇಕಾದ್ರೆ ಕಮ್ಮಿ ದುಡ್ಡಲ್ಲಿರುವಂತ ಎಲೆಕ್ಟ್ರಿಕ್ ಗಾಡಿಗಳನ್ನೇ ತಗೊಳ್ಳಿ. ಕಾರಣ ಏನಪ್ಪಾ ಅಂದ್ರೆ ನೀವು ಹಾಕಿರೋ ದುಡ್ಡನ್ನ ರಿಕವರಿ ಮಾಡ್ಕೋಬೇಕು ಅಂದ್ರೆ ಕಮ್ಮಿ ದುಡ್ಡಲ್ಲಿರುವಂತ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಂಡ್ರೆ ಮಾತ್ರ ನೀವು ಹಾಕಿರೋ ದುಡ್ಡನ್ನ ರಿಕವರಿ ಮಾಡ್ಕೊಳಕ್ಕಾಗೋದು. ಆದಷ್ಟು ಬೇಸ್ ಮಾಡಲ್ ಗಾಡಿಗಳನ್ನ ತಗೊಳ್ಳಿ. ಕಮ್ಮಿ ರೇಟಲ್ಲಿ ಬರುವಂತ ಬೇಸ್ ಮಾಡಲ್ ಗಾಡಿಗಳನ್ನ ತಗೊಳ್ಳಿ. ಹಾಗಂತ ಹೇಳ್ಬಿಟ್ಟು
30,000 ಸಿಗುವಂತ ಚೈನಾ ಗಾಡಿ ತಗೋಬೇಡಿ. ನಾನು ಪ್ರಿಫರ್ ಮಾಡೋದು ಕೇವಲ 4 ಕಂಪ್ನಿ ಗಾಡಿ. ಒಂದು ಏತರ್, ಎರಡನೇದು TVS, ಮೂರನೇದು ಬಜಾಜ್, ಕೊನೆ ಆಪ್ಷನ್ ಹೀರೋವಿಡ. ಇಷ್ಟು ಕಂಪ್ನಿ ಬಿಟ್ಟು ನಾನು ಇನ್ಯಾವ ಕಂಪ್ನಿನೂ ನಾನು ರೆಕಮೆಂಡ್ ಮಾಡಲ್ಲ. ಈ ಕಂಪ್ನಿಗಳಲ್ಲೇ ಬೇಸ್ ಮಾಡಲ್ ಗಾಡಿಗಳನ್ನ ಮಾತ್ರ ತಗೊಳ್ಳಿ, ಕಮ್ಮಿ ರೇಟಲ್ಲಿ ಇರೋ ಗಾಡಿಗಳನ್ನ ತಗೊಳ್ಳಿ. ಕಾರಣ ಏನಪ್ಪಾ ಅಂದ್ರೆ ನೀವು ಹಾಕಿರೋ ದುಡ್ಡು ಬೇಗ ರಿಕವರಿ ಆಗಬೇಕು ಅಂದ್ರೆ ನೀವು ಕಮ್ಮಿ ರೇಟಲ್ಲಿ ಇರುವಂತ ಗಾಡಿಯನ್ನೇ ತಗೋಬೇಕು. ಮತ್ತೆ ರಿಸ್ಕು ಕೂಡ ನಿಮ್ಗೆ ಕಮ್ಮಿ ಇರುತ್ತೆ. ಹಾಗೇನೆ ನಾನು ಇತ್ತೀಚೆಗೆ ಉದಯವಾಣಿ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ನೋಡಿದೆ. ಆ ಇಂಟರ್ವ್ಯೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಮಿಸ್ ಮಾಡದೆ ಹೋಗಿ ನೋಡಿ. ಅವರು ಎಲೆಕ್ಟ್ರಿಕ್ ಗಾಡಿಲಿ ಇಡೀ ದೇಶನ ಸುತ್ತಿದ್ದಾರೆ. ಹಾಗೆ ನಿಮ್ಗೂ ಈ ರೀತಿಯಾದಂದ್ರೆ ಇಂಟರ್ವ್ಯೂಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ನೋಡ್ತೀನಿ. ನೀವು ಅಷ್ಟೇ ಮಿಸ್ ಮಾಡದೆ ಆ ಇಂಟರ್ವ್ಯೂ ನೋಡಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಷ್ಟೇ.